ಮದುಮಗಳು ಒಂಚೂರು ಸಣ್ಣ ಹುಡುಗಿ ಥರ ಇರ್ತಾಳೆ ಅಂದಿದ್ದೆ, ಆದರೆ ಅವಳು ಚೆನ್ನಾಗಿದ್ದಾಳಲ್ಲಪ್ಪ, ನನ್ನ ಏಜ್ಗೆ ಸೆಟ್ ಆಗೋ ಥರನೇ ಇದ್ದಾಳಲ್ಲ ಅಂತಾನೆ. ವಿಷಯ ಹೇಳಲು ಹೋದ ಭಾಸ್ಕರ್ ಆ ಮಾತುಗಳನ್ನ ಕೇಳಿ ಕಲ್ಲಾಗಿ ಹೋದ. ಏನು ಕೇಳಿಸ್ಕೊಂಡೋ ಅರ್ಥ ಆಗ್ತಾ ಇಲ್ಲ. ಹಲೋ, ಲೈನ್ನಲ್ಲಿದೆಯಾ ಅಂತ ಅಗಸ್ತ್ಯ ಧ್ವನಿ ಕೋಪವಾಗಿ ಕೇಳಿಸ್ತು. ಹೌದು ಸರ್, ಲೈನಲ್ಲಿದ್ದೀನಿ ಅಂತ ಒಣಗಿ ಹೋದ ಗಂಟಲಿನಿಂದ ಅಂತಾನೆ. ಏನಾಗ್ತಿದೆ ಅಂತ ಸುಜಿ ಸನ್ನೆ ಮಾಡಿದ್ರೆ ನನಗೇನೂ ಅರ್ಥ ಆಗ್ತಿಲ್ಲ ಅನ್ನೋ ಹಾಗೆ ಸನ್ನೆ ಮಾಡಿ ಭಾಸ್ಕರ್ ಫೋನ್ ಸ್ಪೀಕರ್ ಆನ್ ಮಾಡ್ತಾನೆ. ಫೈನಲ್ ಆಗಿ ನಮ್ಮ ಮದುವೆ ಮುಗೀತು. ಹಾಗೆ ಆ ಹುಡುಗಿಗೆ ನಾನು ಮೇಲ್ನಲ್ಲಿ ಕಳಿಸಿದ ಕಾಂಟ್ರಾಕ್ಟ್ ಮ್ಯಾರೇಜ್ ರೂಲ್ಸ್ ಎಲ್ಲ ನೋಡ್ಕೊಂಡಿದ್ದಾಳೆ ತಾನೇ, ಯಾಕಂದರೆ ರಿಜಿಸ್ಟರ್ ಆಫೀಸ್ನಲ್ಲಿ ಅವಳು ಓದ್ದೇನೆ ಸಹಿ ಮಾಡಿಕೊಟ್ಬಿಟ್ಲು ಅಂತಾನೆ. ಅದನ್ನು ಕೇಳಿ ಸುಜಿ ಕೂಡ ಶಾಕ್ ಆಗ್ತಿದ್ರೆ ಭಾಸ್ಕರ್ ಜೊಟ್ಟನ್ನು ಹಿಡ್ಕೊಳ್ಳೋ ಪರಿಸ್ಥಿತಿಯಲ್ಲಿದ್ದಾನೆ. ಹಲೋ, ಲೈನ್ನಲ್ಲಿದೆಯಾ, ಏನು ಮಾತಾಡ್ತಿಲ್ಲ ಯಾಕೆ ಅಂತ ಅಗಸ್ತ್ಯ ಮತ್ತೆ ಕಿರಿಕಿರಿಯಿಂದ ಕೇಳ್ದ. ಹೌದು ಸರ್, ಕೇಳ್ತಿದ್ದೀನಿ ಸರ್, ಆದರೆ ನನಗೇನು ಅರ್ಥ ಆಗ್ತಾ ಇಲ್ಲ ಸರ್ ಅಂತಾನೆ ಭಾಸ್ಕರ್. ಏನು ಅರ್ಥ ಆಗದೆ ಇರೋದು ಏನು? ನಿನ್ನ ಮೈಂಡಿಗೆ ಏನಾದರೂ ಕಾಯಿಲೆ ಬಂದಿದೆಯಾ? ನನ್ನ ಕಾಂಟ್ರಾಕ್ಟ್ ಮ್ಯಾರೇಜ್ಗೋಸ್ಕರ ನೀನು ಒಂದು ಹುಡುಗಿಯನ್ನು ನೋಡಿ ರಿಜಿಸ್ಟರ್ ಆಫೀಸ್ಗೆ ಕಳಿಸಿದ್ದೆ. ಗಿಳಿ ಹಸಿರು ಕಲರ್ ಸೀರೆಯಲ್ಲಿ ಕೈಯಲ್ಲಿ ತಾಳಿ ಹಿಡ್ಕೊಂಡು ಹೂವಿನ ಹಾರಗಳೊಂದಿಗೆ ಇರ್ತಾಳೆ ಅಂತ ಹೇಳಿದ್ದೆ ಅಲ್ವಾ? ನಾನು ಒಳಗಡೆ ಹೋಗೋಷ್ಟ್ರಲ್ಲಿ ಆ ಹುಡುಗಿ ಇದ್ಲು. ಆ ಹುಡುಗಿಯೊಂದಿಗೆ ನನ್ನ ಮದುವೆ ಮುಗೀತು, ಆ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಡೈರೆಕ್ಟಾಗಿ ಹೇಳ್ತಾನೆ. ಭಾಸ್ಕರ್ ತಲೆ ಕೆರ್ಕೊಳ್ತಾ ಹೆಂಡತಿ ಕಡೆ ನೋಡ್ತಾನೆ. ಅಗಸ್ತ್ಯ ಭಾರದ್ವಾಜ್ಗೆ ಮದುವೆ ಮುಗ್ದಿದೆ ಅಂತ ಭಾಸ್ಕರ್ಗಿಂತ ಮುಂಚೆ ಸೂಜಿ ಅರ್ಥ ಮಾಡಿಕೊಂಡು ಕೂಲಾಗಿ ಮಾತಾಡೋವ್ರಿಗೆ ಈಗಾಗಲೇ ಮದುವೆ ಮುಗ್ದಿದೆ ಅಂತ ಅರ್ಥ ಆಗ್ತಿದೆ. ನಿಜಕ್ಕೂ ಹೇಗೆ ಮದುವೆ ನಡೀತು ಅನ್ನೋದನ್ನು ಆಮೇಲೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಬಹುದು. ಫಸ್ಟ್ ಎಲ್ಲ ವಿಷಯಗಳು ನಿನಗೆ ತಿಳಿದಿರೋ ಹಾಗೆ ಮ್ಯಾನೇಜ್ ಮಾಡು ಅಂತ ಸೈಲೆಂಟಾಗಿ ಸಲಹೆ ಕೊಡ್ತಾಳೆ. ಸರಿ ಅನ್ನೋಕೆ ತಲೆ ತೂಗಿ, ನಿಮ್ಮ ಮದುವೆ ಮುಗೀತಲ್ವ ಸರ್, ಸಂತೋಷ ಅಂತ ತಡಬಡಾಯಿಸ್ತಾ ಅಂತಾನೆ. ಏನು ಮದುವೆ ಮುಗಿದ್ರೆ ಸಂತೋಷನಾ? ಈ ಮದುವೆ ಮಾಡ್ಕೊಂಡಿದ್ದಕ್ಕೆ ನನಗೆ ನರಕದ ಥರ ಇದೆ ಗೊತ್ತಾ? ನಿಜಕ್ಕೂ ಆ ಹುಡುಗಿ ಏನದು ಅಷ್ಟು ಅಯೋಮಯವಾಗಿದ್ದಾಳೆ, ಬೊಲೆ ಹುಡುಗಿ ನೋಡಿದ್ಯಾ ನೀನು ಅಂತ ಬೇಸರ ಮಾಡ್ಕೊಳ್ತಾನೆ. ಭಾಸ್ಕರ್ಗೆ ಮತ್ತೆ ಏನೂ ಅರ್ಥ ಆಗ್ತಾ ಇಲ್ಲ. ಅನುಮಾನ ಬರೆದ ಹಾಗೆ ಮ್ಯಾನೇಜ್ ಮಾಡುವಂಥ ಪಕ್ಕದಲ್ಲಿ ಕೂತು ಸೂಚಿ ಸಲಹೆಯನ್ನು ಕೊಡ್ತಿದ್ದಾಳೆ. ಅದು ಸರ್, ಇವಾಗ ತಾನೇ ಅಲ್ವ ಮದುವೆ ಆಗಿದ್ದು, ಮುಂದೆ ಮುಂದೆ ಅವಳು ನಾರ್ಮಲ್ ಆಗ್ತಾಳೆ ಸರ್ ಅಂತಾನೆ. ಏನು ನಾರ್ಮಲ್ ಆಗ್ತಾಳೋ ಏನೋ, ಸರಿ ಬಿಡು, ನನಗೊಂಚೂರು ರಿಲ್ಯಾಕ್ಸೇಷನ್ ಬೇಕು, ಫೋನ್ ಇಡ್ತಿದ್ದೀನಿ ಅಂತ ಹೇಳಿ ಫೋನನ್ನು ಇಟ್ಟುಬಿಡ್ತಾನೆ. ಭಾಸ್ಕರ್ ಕೂಡ ಫೋನ್ ಇಟ್ಬಿಟ್ಟು, ಅಗಸ್ತ್ಯ ಭಾರದ್ವಾಜ್ ಏನೇನೋ ಮಾತಾಡ್ತಿದ್ದಾರಲ್ಲ ಸೂಜಿ, ಆಕ್ಸಿಡೆಂಟ್ ಆಗಿರೋ ಹುಡುಗಿ ಹಾಸ್ಪಿಟಲ್ನಲ್ಲಿದ್ದರೆ ಮದುವೆ ಮಾಡ್ಕೊಂಡಿದ್ದೀನಿ ಅಂತಾನಲ್ಲ ಏನು ಅಂತ ಕಂಗಾಲಾಗ್ತಾನೆ. ಮೊದಲು ಆಕ್ಸಿಡೆಂಟ್ ಆಗಿರೋ ಹುಡುಗಿ ಹಾಸ್ಪಿಟಲ್ನಲ್ಲಿ ಇದ್ದಾಳೋ ಇಲ್ಲವೋ ಒಂದು ಸಲ ತಿಳ್ಕೊ ಅಂತ ಸಲಹೆ ಕೊಡ್ತಾಳೆ ಸೂಜಿ. ಇವಾಗಲೇ ಅವರ ಅಮ್ಮನಿಗೆ ಫೋನ್ ಮಾಡ್ತೀನಿ ಅಂತ ಅಂದ್ಕೊಂಡು ಭಾಸ್ಕರ್ ಅವರ ಅಮ್ಮನಿಗೆ ಫೋನ್ ಮಾಡ್ತಾನೆ. ಅತ್ತ ಕಡೆಯಿಂದ ವಿಷಯ ಎಲ್ಲ ಕೇಳಿ ಫೋನ್ ಇಟ್ಬಿಟ್ಟು, ನಿಜಕ್ಕೂ ಆ ಹುಡುಗಿ ಆಕ್ಸಿಡೆಂಟ್ ಆದಾಗಿಂದ ಪ್ರಜ್ಞೆಗೆ ಬಂದಿಲ್ವಂತೆ, ಇನ್ನು ಅವಳು ಬಂದು ಹೇಗೆ ಮದುವೆ ಮಾಡ್ಕೊಳ್ತಾಳೆ ಅಂತಾನೆ. ಹೌದಾ, ಹಾಗಾದರೆ ಅವ್ರು ಯಾರನ್ನೋ ಮದುವೆ ಆಗಿದ್ದಾರೆ ಅಂತಾಳೆ ಸೂಜಿ ಕೂಡ ಕಂಗಾಲಾಗ್ತಾ. ಒಂದು ವೇಳೆ ಅಗಸ್ತ್ಯ ಭಾರದ್ವಾಜನ ಮದುವೆ ಆಗಿರೋ ಹುಡುಗಿ ಏನಾದರೂ ವಂಚಕಿ ಆಗಿದ್ದಾಳ, ಆಸ್ತಿಗಾಗಿ ಮಾಡ್ಕೊಂಡಿದ್ದಾಳ, ಅದೇ ನಿಜ ಆದ್ರೆ ಆ ಹುಡುಗಿನ ಅಗಸ್ತ್ಯ ಭಾರದ್ವಾಜ ಅಲ್ಲ, ನಾನೇ ಮೊದಲು ಕೊಂದು ಹಾಕ್ತೀನಿ ಅಂತಾನೆ ಭಾಸ್ಕರ್ ಅಗಸ್ತ್ಯ ಭಾರದ್ವಾಜ್ ಮೇಲಿರೋ ಗೌರವದಿಂದ. ನೀನು ಹೋಗಿ ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋವರೆಗೂ ನಾವು ಒಂದು ನಿರ್ಧಾರಕ್ಕೆ ಬರೋದಕ್ಕಾಗಲ್ಲ ಅಂತಾಳೆ ಸೂಜಿ. ಅಹನ ಆ ರೂಮ್ನಲ್ಲಿ ಒಂದು ಮೂಲೆಗೆ ನೆಲದ ಮೇಲೆ ಕೂತು ಪ್ರೀತಿಸಿದವನ ಮೇಲೆ ಎಷ್ಟು ಆಸೆಗಳನ್ನ ಇಟ್ಕೊಂಡಿದ್ರೆ ಅವನು ತನ್ನ ಬೀಡ ಅಂದಿದ್ದು ಯಾರೋ ತಿಳಿಯದ ವ್ಯಕ್ತಿ ಜೀವನದ ಒಳಗಡೆ ಬಂದಿದ್ದನ್ನು ನೆನಪಿಸ್ಕೊಳ್ತಾ ಮುಖವನ್ನು ಮೊಣಕಾಲಿಗಿಟ್ಕೊಂಡು ಕಣ್ಣೀರಿಡ್ತಾ ಇರಬೇಕಾದ್ರೆ ಯಾರೋ ಬರ್ತಿರೋ ಹಾಗೆ ಡೋರ್ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ಗೆ ಬೆಚ್ಚಿಬಿತ್ತಲೆ ಎತ್ತಾಳೆ. ಯಾಕಂದರೆ ನಡೆದ ಪರಿಸ್ಥಿತಿಗಳಿಗೆ ಹೊಸದಾಗಿರೋದ್ರಿಂದ ಪ್ರತಿ ಸಣ್ಣ ವಿಷಯಕ್ಕೂ ಹೆದರೋ ಥರ ಇರುತ್ತೆ ಅವಳ ಸಿಚುಯೇಷನ್. ದಿನ ಹಾಸ್ಟೆಲ್ನಲ್ಲಿ ಸಣ್ಣ ಕೋಣಿಯಲ್ಲಿದ್ದವಳು ಇವಾಗ ಲಂಕೆ ಥರ ದೊಡ್ಡ ಹೌಸ್ನಲ್ಲಿರೋದ್ರಿಂದ ಅವಳಿಗೆ ಏನೂ ಅರ್ಥ ಆಗ್ತಿಲ್ಲ. ಅಹನ ಕಣ್ಣೀರು ಒರೆಸ್ಕೊಂಡು ಬಂದಿದ್ದು ಯಾರು ಅಂತ ನೋಡ್ತಿರ್ಬೇಕಾದ್ರೆ ಗಂಗಾ ಕಾಫಿ ಕಪ್ನೊಂದಿಗೆ ಒಳಗಡೆ ಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಒಂಚೂರು ರಿಲ್ಯಾಕ್ಸ್ ಆಗ್ತಾಳೆ. ಅಯ್ಯೋ, ಹಾಸಿಗೆಯನ್ನು ಬಿಟ್ಟು ಹೋಗಿ ಹಾಗೆ ಕೆಳಗೆ ಕೂತಿದ್ದೀರಲ್ಲಮ್ಮ ಅಂತಾರೆ ಗಂಗಾ. ಆ ಮಾತು ಕೇಳಿ ಅಹನ ಬೆಡ್ ಕಡೆ ನೋಡ್ತಾಳೆ. ಅಂತಹ ಬೆಡ್ ಬಹುಶಃ ಸಿನಿಮಾದಲ್ಲಿ ನೋಡಿರ್ತಾಳೆ. ಬೆಡ್ ಅಷ್ಟು ಚೆಂದ ಇರುತ್ತೆ. ಆಮೇಲೆ ಪೂರ್ತಿಯಾಗಿ ಕಣ್ಣೀರು ಒರೆಸ್ಕೊಂಡು ಮೇಲೆದ್ದು ನಿಂತ್ಕೊಳ್ತಾಳೆ. ಕಾಫಿ ತಗೊಳ್ಳಿ ಅಮ್ಮ ಅನ್ನುತ್ತಾ ಗಂಗಾ ಕಾಫಿ ಕೊಟ್ಟರೆ ಅಹನ ಆ ಕಾಫಿ ಕಪ್ಪನ್ನು ತಗೊಂಡು ಪಕ್ಕಕ್ಕೆ ಇಟ್ಟು, ನಿನ್ನ ಹೆಸರು ಗಂಗಾ ಅಲ್ವಾ, ಅಂದರೆ ಇಷ್ಟು ಮುಂಚೆ ಅವರು ಕರಿತಾ ಇದ್ದ ಕೇಳಿಸ್ಕೊಂಡೆ ಅಂತಾಳೆ.
ಹೌದಮ್ಮ, ನನ್ನ ಹೆಸರು ಗಂಗಾ, ನಿಮಗೆ ಯಾವುದೇ ಅವಶ್ಯಕತೆ ಇದ್ದರೂ ನನಗೆ ಹೇಳಿ, ನಾನು ನೋಡ್ಕೊತೀನಿ ಅಂತ ಅಂತಾಳೆ. ನಿಜಕ್ಕೂ ಈ ಮನೆಯಲ್ಲಿ ಯಾರೂ ಕಾಣಿಸ್ತಾ ಇಲ್ಲ, ಯಾಕೆ ಅಂದರೆ ನನ್ನ ಗಂಡನ ಕಡೆ ಬಾಂಧವ್ಯದವರು, ಅದೇ ನನ್ನ ಗಂಡನ ಕಡೆ ತಂದೆ ತಾಯಿ ಯಾರೂ ಕಾಣಿಸ್ತಿಲ್ಲ ಅಂತ ಕೇಳ್ತಾಳೆ. ಈ ವಿಷಯಗಳು ಯಾವುದೂ ನಮಗೆ ಗೊತ್ತಿಲ್ಲಮ್ಮ, ನಾವೆಲ್ಲರೂ ನೆನ್ನೆ ಕೆಲಸಕ್ಕೆ ಜಾಯ್ನ್ ಆಗಿದ್ದು, ಅವ್ರು ಸಣ್ಣ ವಯಸ್ಸಿನಿಂದ ಅಮೇರಿಕದಲ್ಲೇ ಇದ್ದು ನೆನ್ನೆ ಬಂದರಂತೆ ಅಂತ ಹೇಳ್ತಾಳೆ. ಹೌದಾ ಅನ್ನುತ್ತಾ ಅಹನ ಆಶ್ಚರ್ಯ ಪಡ್ತಾ ಇದ್ದರೆ, ಅದು ಈ ವಿಷಯಗಳು ಏನು ತಿಳ್ಕೊಳ್ಳದೆ ಮದುವೆ ಮಾಡ್ಕೊಳ್ಳೋದು ಏನಮ್ಮ ಅಂತ ಗಂಗಾ ವಿಸ್ಮಯದಿಂದ ಕೇಳ್ತಾಳೆ. ಅವಳು ಪ್ರಶ್ನೆಗೆ ತಡಬಡಾಯಿಸ್ತಾ, ಮದುವೆ ಕ್ಯಾನ್ಸಲ್ ಅನ್ನೋ ಟೈಮ್ಗೆ ಅಗಸ್ತ್ಯ ಬರೋದು, ಯಾವ ಪೇಪರ್ಸ್ಗೆ ಸಹಿ ಮಾಡಿಸ್ಕೊಳ್ಳೋದು, ಮದುವೆ ನಡೆಯೋದು ಎಲ್ಲ ಕಣ್ಣು ಮುಂದೆ ಬಂದು, ನಿಜಕ್ಕೂ ಅವರು ಅಲ್ಲಿಗೆ ಯಾಕೆ ಬಂದ ಹಾಗೆ, ನಾನು ಯಾವುದೋ ತಿಳಿದವಳ ಥರ ನನ್ನ ಹತ್ರ ಬಂದು ಯಾವ ಸಹಿಗಳನ್ನ ಮಾಡಿಸ್ಕೊಂಡು ನನ್ನ ಮದುವೆ ಮಾಡ್ಕೊಂಡಿದ್ರಲ್ಲ ಏನು ಅಂತ ಅಂದ್ಕೊಳ್ತಾಳೆ. ಸರ್ ಮದುವೆಯಾಗಿ ಬರಲಿದ್ದಾರೆ ಅಂತ ಮ್ಯಾನೇಜರ್ ಭಾಸ್ಕರ್ ಅವರು ನಮಗೆ ಹೇಳಿದರು ಅಮ್ಮ, ಇನ್ನು ಅದಕ್ಕಿಂತ ಹೆಚ್ಚು ನಮಗೆ ಏನೂ ಗೊತ್ತಿಲ್ಲ. ಕಾಫಿ ತಣ್ಣಗಾಗ್ತಿದೆ, ತಗೊಳ್ಳಿ ಅಮ್ಮ ಅಂತ ಹೇಳಿ ಗಂಗಾ ಹೊರಟು ಹೋಗ್ತಾಳೆ. ಏನು ಭಾಸ್ಕರ್ ಅವರು ಯಾರು, ನನಗೆ ಯಾವುದೋ ಕ್ಲಾರಿಟಿ ಬರ್ತಿಲ್ಲ. ನಡೆದು ಈ ಮದುವೆ ಬಗ್ಗೆ ನನ್ನ ಮನಸ್ಸಿರೋ ಪ್ರಶ್ನೆಗಳಿಗೆ ಉತ್ತರಗಳು ಯಾವಾಗ ಸಿಗಬೇಕು ಅಂತ ಅಂದ್ಕೊಳ್ತಾಳೆ. ಅಷ್ಟರಲ್ಲಿ ಮದುಮಗಳು ಯಾರು ಅಂತ ನೋಡಬೇಕಂತ ಭಾಸ್ಕರ್ ಆ ಬಂಗ್ಲಾ ಮುಂದೆ ಬಂದು ಕಾರ್ ನಿಲ್ಲಿಸ್ದ. ಕಾರ್ ಇಳಿದು ಒಳಗಡೆ ಬರ್ತಿರ್ಬೇಕಾದ್ರೆ ಅವನ ಫೋನ್ ರಿಂಗ್ ಆಗುತ್ತೆ. ಲಿಫ್ಟ್ ಮಾಡಿ ಹಲೋ ಅಂದ. ಹಲೋ ಭಾಸ್ಕರ್ ಅವರೇ, ನಾನು ಟೂ ಟೌನ್ SI ಮಾತಾಡ್ತಾ ಇರೋದು. SIನಿಂದ ಕಾಲ್ ಬರೋದು ನೋಡಿ ಭಾಸ್ಕರ್ ಆಶ್ಚರ್ಯ ಪಡ್ತಾ, ಯಾವುದಕ್ಕೆ ಕಾಲ್ ಮಾಡಿದ್ದೀರಾ ಅಂತ ಕೇಳ್ತಾನೆ. ಪೊಲೀಸ್ ಸ್ಟೇಷನ್ನಲ್ಲಿ ಕೂತಿರೋ SI ಒಂಚೂರು ಹೆದರಿಕೆಯಿಂದಲೇ ಮಾತನಾಡ್ತಾ, ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಅವರಿಗೆ ಊರಿನ ರೌಡಿಯಾದ ಕಾಳನ ಮಧ್ಯೆ ಗಲಾಟೆ ನಡೆದಿದೆ ಸರ್. ಅಂಥ ಏಟು ತಿಂದು ಹಾಸ್ಪಿಟಲ್ನಲ್ಲಿರೋ ರೌಡಿಗಳಿಂದ ಅವರು ಕೊಟ್ಟ ಹೇಳಿಕೆಯನ್ನು ಇಸ್ಕೊಂಡು SI ಆ ವಿಷಯಗಳನ್ನ ಭಾಸ್ಕರ್ಗೆ ಹೇಳ್ತಾ ಇದ್ದರೆ, ಆ ವಿಷಯಗಳು ತಿಳಿಯದ ಭಾಸ್ಕರ್ ಆಶ್ಚರ್ಯ ಪಡ್ತಿರ್ತಾನೆ. ನಿಜಕ್ಕೂ ಆ ರೌಡಿಗಳಿಗೂ ನಮ್ಮ ಸರ್ಗೂ ಮಧ್ಯೆ ಗಲಾಟೆ ಯಾಕೆ ನಡೀತು ಅಂತ ಕೇಳ್ತಾನೆ ಭಾಸ್ಕರ್. ಯಾಕನ್ನೋದು ಅವ್ರು ಕೂಡ ಕರೆಕ್ಟಾಗಿ ಹೇಳೋದಕ್ಕಾಗ್ತಿಲ್ಲ ಸರ್, ಅದರಲ್ಲೂ ಅವರು ಟ್ರೀಟ್ಮೆಂಟ್ನಲ್ಲಿರೋದ್ರಿಂದ ನಾನು ಕೂಡ ಗಟ್ಟಿಯಾಗಿ ಫೋರ್ಸ್ ಮಾಡೋದಕ್ಕೆ ಆಗಲೇ ಇಲ್ಲ. ನಿಜಕ್ಕೂ ಕಾಳನನ್ನು ಅವನ ಮನುಷ್ಯರನ್ನ ಅಷ್ಟೊಂದು ಹೊಡೆದು ಗಾಯಗೊಳಿಸಿದ್ದು ಯಾರು ಅಂತ ನಾವು ರಿಜಿಸ್ಟರ್ ಆಫೀಸ್ಗೆ ಹೋದರೆ ದಿ ಗ್ರೇಟ್ ವಿಶ್ವನಾಥ್ ಚೌಧರಿ ಅವ್ರ ಮೊಮ್ಮಗ ಅಗಸ್ತ್ಯ ಭಾರದ್ವಾಜ್ ಅವರು ಅಂತ ತಿಳಿಯಿತು. ಅವ್ರ ಮೊಮ್ಮಗ ಅನ್ನೋ ತಕ್ಷಣ ಒಂಚೂರು ಹೆದರಿಕೆ ಆಯಿತು. ಅದರಲ್ಲೂ ಕಾಳನನ್ನು ರೌಡಿಗಳನ್ನ ಹೊಡೆದ ವಿಧಾನ ನೋಡಿದ ತಕ್ಷಣ ಅಗಸ್ತ್ಯ ಭಾರದ್ವಾಜ್ ಸರ್ ಕೆಪಾಸಿಟಿ ಏನು ಅಂತ ಕೂಡ ನಮ್ಗೆ ಅರ್ಥ ಆಯಿತು. ಆ ಸರ್ಗೆ ಫೋನ್ ಮಾಡೋಕ್ಕೆ ಧೈರ್ಯ ಇಲ್ಲದೆ ನಿಮಗೆ ಕಾಲ್ ಮಾಡ್ತಿದ್ದೀನಿ. ಕಾಳನ ಮನುಷ್ಯರು ಕೇಸ್ ಹಾಕಿದ್ದಾರೆ, ಅದಕ್ಕೆ ಒಂದ್ಸಲ ಸರ್ ಬಂದು ಒಂದು ಸಹಿ ಮಾಡಿದ್ರೆ ಬಾಕಿದ್ದನ್ನು ನಾವು ನೋಡ್ಕೊಳ್ತೀವಿ ಅಂತ SI ರಿಕ್ವೆಸ್ಟ್ ಮಾಡ್ತಿರ್ತಾನೆ. ಏನು ನಮ್ಮ ಸರ್ ಪೊಲೀಸ್ ಸ್ಟೇಷನ್ ಬರಬೇಕಾ, ಇಂಪಾಸಿಬಲ್, ಅದಾಗದ ಕೆಲಸ ಅಂತಾನೆ. ಹಾಗನ್ಬೇಡಿ ಭಾಸ್ಕರ್ ಅವರೇ, ಮಾಮೂಲಾಗಾದರೆ ಅಗಸ್ತ್ಯ ಅವ್ರ ಜಾಗದಲ್ಲಿ ಯಾರೇ ಇದ್ದರೂ ನಾವು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಿದ್ವಿ. ಆದರೆ ಆ ಸರ್ನ ಅರೆಸ್ಟ್ ಮಾಡೋದು ಅಂದರೆ ನಮ್ಮ ತಲೆ ಮೇಲೆ ಕತ್ತಿ ಇಟ್ಕೊಂಡು ಹಾಗೆ ಅಂತ ನಮ್ಗೆ ಗೊತ್ತು. ಅದಕ್ಕೆ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹೇಗಾದರೂ ಅಗಸ್ತ್ಯ ಅವ್ರಿಗೆ ಹೇಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬನ್ನಿ ಸರ್, ಒಂದು ಸಹಿ ಮಾಡಿಸ್ಕೊಂಡು ಕಳಿಸ್ಕೊಡ್ತೀನಿ ಅಂತ SI ಒಂದೇ ಸಮನೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ. ಸರಿ ಪ್ರಯತ್ನಿಸ್ತೀನಿ ಅಂತ ಹೇಳಿ ಫೋನ್ ಇಟ್ಟುಬಿಟ್ಟು, ನಿಜಕ್ಕೂ ಈ ಅಗಸ್ತ್ಯ ಭಾರದ್ವಾಜ್ ಮದುವೆ ಮಾಡ್ಕೊಳ್ಳಲು ಹೋಗಿ ಅಲ್ಲಿ ಗಲಾಟೆ ಯಾಕೆ ಮಾಡಿಕೊಂಡ್ರು ಏನೋ ಅರ್ಥ ಆಗ್ತಿಲ್ಲ, ನನ್ನ ತಲೆಯೆಲ್ಲ ಹೀಟಾಗಿ ಹೋಗ್ತಿದೆ, ಮೊದಲು ಈ ಮದುಮಗಳು ಯಾರಂತ ನೋಡಬೇಕಂತ ಅಂದ್ಕೊಂಡು ಹೋಗ್ತಿರ್ತಾನೆ. ಆ ಸಮಯದಲ್ಲಿ ಅಗಸ್ತ್ಯ ಡೈನಿಂಗ್ ಟೇಬಲ್ ಹತ್ರ ಕೂತು ಲಂಚ್ ಬಡಿಸ್ತಿದ್ರೆ ಲಂಚ್ ತಿಂತಿರ್ತಾನೆ. ಅಹನ ಮಾತ್ರ ರೂಮ್ನಲ್ಲಿ ಹಾಗೆ ದಿಗಿಲಿನಿಂದ ಕೂತಿದ್ದಾಳೆ. ಅಗಸ್ತ್ಯ ಮಾತ್ರ ನಿಜಕ್ಕೂ ಅವಳ ಬಗ್ಗೆ ಲೆಕ್ಕಿಸ್ಕೊಳ್ಳದೆ ಊಟ ಮಾಡ್ತಾ ಇದ್ದರೆ, ಗಂಗಾ ಅಷ್ಟರಲ್ಲೇ ಬೇಕಾಗಿರೋದನ್ನೆಲ್ಲ ಬಡಿಸಿ ಒಂಚೂರು ಧೈರ್ಯ ಮಾಡಿ, ಮದುವೆಯಾಗಿ ಬಂದಿದ್ದೀರಾ ಅಲ್ವಾ ಸರ್, ನಿಮ್ಮ ಹೆಂಡತಿಯನ್ನು ಕೂಡ ಊಟ ಕರಿಬೇಕಿತ್ತು ಅಂತಾಳೆ. ಅವಳನ್ನ ನಾನು ಯಾಕೆ ಊಟ ಕರಿಬೇಕು, ಅವಳಿಗೆ ಹಸಿವಾದ್ರೆ ಅವಳೇ ತಿಂತಾಳೆ ಅಂತ ನಿರ್ಲಕ್ಷ್ಯವಾಗಿ ಕೇಳಿ ಊಟ ಮುಗಿಸಿ ಹ್ಯಾಂಡ್ ವಾಶ್ ಮಾಡ್ಕೊಳ್ತಿರ್ಬೇಕಾದ್ರೆ ಭಾಸ್ಕರ್ ಒಳಗಡೆ ಬಂದ. ಭಾಸ್ಕರ್ ಕಣ್ಣುಗಳು ಮುದುರದಾಗಿ ಮದುಮಗಳಿಗಾಗಿ ಬಂಗ್ಲಾ ಎಲ್ಲ ಹುಡುಕಿದ್ವು. ಓಯ್ ಭಾಸ್ಕರ್, ಏನು ನನ್ನ ಹೌಸನ್ನು ಹಾಗೆ ನೋಡ್ತಿದ್ಯಾ, ನೈಟ್ ಏನಾದರೂ ಕನ್ನ ಹಾಕೋ ಆಲೋಚನೆ ಏನಾದರೂ ಇದೆಯಾ ಅನ್ನುತ್ತಾ ಗಂಗಾ ಕೊಟ್ಟ ನ್ಯಾಪ್ಕಿನ್ ಟವಲ್ನಿಂದ ಕೈ ಒರೆಸ್ಕೊಳ್ತಾ ಭಾಸ್ಕರ್ ಹತ್ರ ಬಂದ. ಚೆ ನಾನಿದ್ರು ಕಳ್ಳನ ಸರ್ ಹಾಗೆ ಕನ್ನ ಹಾಕೋದಕ್ಕೆ ಅಂದ. ಮತ್ತ್ಯಾಕೆ ಹಾಗೆ ನೋಡ್ತಿದ್ಯಾ ಅಂತ ಕೇಳ್ತಾನೆ ಅಗಸ್ತ್ಯ. ಮದುವೆಯಾಗಿ ಬಂದಿದ್ದೀರಾ ಅಲ್ವಾ ಸರ್, ಮದುಮಗಳನ್ನ ನೋಡೋಣ ಅಂತ ಬಂದೆ ಅನ್ನುತ್ತಾ ಅವಳಿಗಾಗಿ ಹುಡುಕ್ತಾ ಇರಬೇಕಾದ್ರೆ ಮೇಲೆ ಅಹನ ಅಷ್ಟರಲ್ಲೇ ರೂಮ್ನಿಂದ ಕಾರಿಡಾರ್ಗೆ ಬಂದು ಅಚಾನಕ್ ಕೆಳಗೆ ನೋಡ್ತಾಳೆ. ಭಾಸ್ಕರ್ ಅಹನನ್ನು ನೋಡೋದು, ಅಹನ ಭಾಸ್ಕರ್ನನ್ನು ನೋಡೋದು ಆಟೋಮೆಟಿಕ್ಕಾಗಿ ನಡೆಯುತ್ತೆ. ತಿಳಿಯದ ಹುಡುಗಿ ಗಿಳಿ ಹಸಿರು ಕಲರ್ ಸೀರೆಯಲ್ಲಿ ಮದುಮಗಳ ಕಾಣಿಸ್ತಿದ್ರೆ ಭಾಸ್ಕರ್ ಆಶ್ಚರ್ಯದಲ್ಲಿರ್ತಾನೆ. ಮದುಮಗಳನ್ನು ನೋಡೋದು ಏನು ಭಾಸ್ಕರ್, ಆ ಹುಡುಗಿ ನಿನಗೆ ಗೊತ್ತು ತಾನೆ,
ನೀನೆಷ್ಟೋ ಬಾರಿ ನೋಡಿದ್ದೀನಿ ಅಂದಿದ್ದೆ ಅಲ್ವಾ ಅಂತಾನೆ ಅಗಸ್ತ್ಯ. ಅಹನ ಆ ಮಾತುಗಳನ್ನ ಕೇಳಿ ಓ ಭಾಸ್ಕರ್ ಅಂದ್ರೆ ಇವರೇನಾ ಅಂತ ಅಂದ್ಕೊಂಡು ಈ ಮದುವೆ ಹಿಂದೆ ಇರೋ ಪ್ರಶ್ನೆಗಳಿಗೆ ಏನಾದರೂ ತಿಳಿಯುತ್ತೇನೋ ಅಂತ ತಾನು ಕೂಡ ಮೆಟ್ಟಿಲಿಳಿದು ಕೆಳಗೆ ಬರ್ತಿರ್ತಾಳೆ. ಭಾಸ್ಕರ್ ಅವಳನ್ನು ನೋಡ್ತಾ ಇರಬೇಕಾಗಿ ಕೆಳಗೆ ಬರ್ತಾಳೆ. ಮದುಮಗಳ ಅಲಂಕಾರದಲ್ಲಿ ಮುಗ್ಧ ಮನೋಹರವಾಗಿರೋ ಮದುಮಗಳನ್ನ ನೋಡಿದ ತಕ್ಷಣ ಭಾಸ್ಕರ್ ಮನಸ್ಸಿನಲ್ಲಿ ಪಾಸಿಟಿವ್ ವೈಬ್ರೇಷನ್ ಉಂಟಾದರೂ ಮತ್ತೆ ಎಲ್ಲೋ ಅನುಮಾನ ಇಣುಕಿ ನೋಡ್ತಾನೇ ಇರುತ್ತೆ. ಅವಳ ಸೀರೆಯ ಕಲರ್ ಎಲ್ಲ ನೋಡಿ ಅಂದರೆ ನಾನು ಹೇಳಿದ ಗುರುತುಗಳನ್ನ ಇಟ್ಟುಕೊಂಡು ನಮ್ಮ ಸರ್ ಈ ಹುಡುಗಿಯನ್ನ ಮದುವೆ ಆಗಿದ್ದಾರೆ ಅಂತ ಅರ್ಥ ಆಗ್ತಿದೆ. ಆದರೆ ಈ ಹುಡುಗಿ ಎಂಥವಳು ಅಂತ ಅಂತ ಅಂದ್ಕೊಳ್ತಾನೆ. ಅಹನ ಮನಸ್ಸಿನಲ್ಲಿ ಎಷ್ಟೋ ಪ್ರಶ್ನೆಗಳಿದ್ರು ಪಕ್ಕದಲ್ಲಿ ಅಗಸ್ತ್ಯ ಭಾರದ್ವಾಜ್ ಇರೋದರಿಂದ ಹೆದರಿಕೆಯಿಂದ ಬಾಯಿ ಬಿಡೋದಕ್ಕಾಗ್ತಿರಲ್ಲ. ಅಗಸ್ತ್ಯ ಭಾರದ್ವಾಜ್ ಕೂಡ ಕೆಳಗೆ ಬಂದು ಅವಳನ್ನ ನೋಡಿ ನಿಜಕ್ಕೂ ಅವಳ ಬಗ್ಗೆ ಏನು ಲೆಕ್ಕಿಸ್ಕೊಳ್ದೆ ಭಾಸ್ಕರ್ ಕಡೆ ನೋಡ್ತಾನೆ. ಓಯ್ ಭಾಸ್ಕರ್, ಏನದು ಆ ಮಂದಗತಿ ಹುಡುಗಿ ಕಡೆ ಹಾಗೆ ನೋಡ್ತಿದ್ಯಾ? ಆ ತಕ್ಷಣ ಭಾಸ್ಕರ್ ಅವಳ ಕಡೆಯಿಂದ ನೋಟ ತಿರುಗಿಸಿ ಹಾಗೇನಿಲ್ಲ ಸರ್ ಅಂತಾನೆ. ಮಂದಗತಿ ಹುಡುಗಿ ಅಂತ ಅಂದಿದ ತಕ್ಷಣ ಅಹನಾಗ ಅವನ ಮೇಲೆ ಒಂಚೂರು ಕೋಪ ಬರುತ್ತೆ. ಆದರೂ ಹೊರಗೆ ತೋರಿಸೋ ಧೈರ್ಯ ಇಲ್ಲದೆ ಮೌನವಾಗಿರ್ತಾಳೆ. ಆಮೇಲೆ ಭಾಸ್ಕರ್ಗೆ ಎಸ್ ಐ ಫೋನ್ ಮಾಡಿದ ನೆನಪಿಗೆ ಬಂದು, ನೀವು ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಏನೋ ಗಲಾಟೆ ಮಾಡ್ಕೊಂಡಿದ್ರಂತೆ ಅಲ್ವಾ, ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಸಹಿ ಮಾಡಬೇಕು ಅಂತ ಎಸ್ ಐ ಫೋನ್ ಮಾಡಿದ್ದಾರೆ ಸರ್ ಅಂತಾನೆ. ವಾಟ್, ನಾನು ಪೊಲೀಸ್ ಸ್ಟೇಷನ್ಗೆ ಬರಬೇಕಾ? ಮೈಂಡ್ ಇಟ್ಕೊಂಡು ಮಾತಾಡ್ತಿದ್ಯಾ ಅನ್ನುತ್ತಾ ಭಾಸ್ಕರ್ ಮೇಲೆ ಎಷ್ಟೊಂದು ಎತ್ತರಕ್ಕೆ ಎಗರಾಡ್ತಾನೆ. ಆ ಕೂಗಾಟಕ್ಕೆ ಭಾಸ್ಕರ್ ಹೆದರ್ತಾ, ನಿಜಕ್ಕೂ ಹೋಗಿ ಆ ರೌಡಿಗಳ ಜೊತೆ ನೀವು ಯಾಕೆ ಗಲಾಟೆ ಮಾಡ್ಕೊಂಡ್ರಿ ಸರ್ ಅಂತ ಕೇಳ್ತಾಳೆ. ಇದೆಲ್ಲ ಆ ಮಂದ ಬುದ್ಧಿ ಹುಡುಗಿಯಿಂದಲೇ ಅಂತ ಗಟ್ಟಿಯಾಗಿ ಕೂಗ್ತಾ ಅಹನಾ ಕಡೆ ಕೈ ತೋರಿಸಿ ಕೋಪದಿಂದ ನೋಡ್ತಾನೆ. ಅದು ನೋಡಿ ಅಹನಾ ಹೆದರ್ತಿರ್ತಾಳೆ.